ಹಲೋ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಟು ಸಿಂಧು ನಾಚಿ ಫ್ಯೂಷನ್ಸ್. ಎಲ್ಲ ಹೇಗಿದ್ದೀರಾ? ಇವತ್ತಿನ ಲಾಗಲ್ಲಿ ನನ್ನ ಯುಗಾದಿ ಹಬ್ಬ ಹೇಗಿತ್ತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಒಬ್ಬಟ್ಟಿನ ಹೋಳಿಗೆ ಕತೆ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿದೆ. ಅದಕ್ಕಿಂತ ಮುಂಚೆ ನಮ್ಮ ಗಾರ್ಡನ್ ಎಲ್ಲ ಎಷ್ಟು ಮೆಸ್ ಆಗಿದೆ ನೋಡಿ. ಹಿಂದಿನ ದಿನ ಎಲ್ಲ ನೀಟಾಗೆಲ್ಲ ರೆಡಿ ಮಾಡಿದ್ವಿ. ಮಳೆ ಬಂದಿದ್ದಕ್ಕೆ ರಾತ್ರಿ ಅದು ಏನದು ಆನೆಕಲ್ಲು ಮಳೆ ಬಂದಿದ್ದಕ್ಕೆ ಎಲ್ಲ ಮನೆ ಫುಲ್ ಗಾರ್ಡನ್ನು ಬಾಲ್ಕನಿ ಎಲ್ಲ ಫುಲ್ಲು ಗಚ್ಚಿ ಬಿಜಿ ಆಗೋಗ್ಬಿಡ್ತು ಅಂತಲೇ ಹೇಳ್ಬೋದು. ಸೊ ಪಪ್ಪ ನೋಡಿ ಸ್ಟೆಪ್ಸ್ ಮೇಲೆಲ್ಲ ಎಷ್ಟೋ ಮಾವಿನಕಾಯಿಗಳು ಇದ್ವು ಗೊತ್ತಾ. ಅಯ್ಯೋ ನನಗಂತೂ ಹೊಟ್ಟೆ ಎಲ್ಲ ಉರಿತಾ ಇದೆ, ಅಷ್ಟು ಮಾವಿನಕಾಯಿ ಎಲ್ಲ ಬಿದ್ದೋಗ್ಬಿಟ್ಟಿತ್ತು. ಸೊ ಹಂಗಾಗಿ ನಾವೇ ಇನ್ನೊಂದ್ಸಲ ಬೆಳಿಗ್ಗೆ ಎಲ್ಲ ಮತ್ತೆ ಇನ್ನೊಂದ್ಸಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಸೊ ನಾನು ಪೂಜೆ ಮಾಡೋ ಹಾಗಿರಲಿಲ್ಲ, ಸೊ ಹಾಗಾಗಿ ತನ್ವಿ ಪೂಜೆ ಮಾಡ್ತಾ ಇದ್ಲಿ ಈ ಸಲ. ಅವಳಿಗೆಲ್ಲ ರೆಡಿ ಮಾಡಿಕೊಟ್ಟು ಏನು ಮಾಡಬೇಕಂತ ಅದನ್ನೆಲ್ಲ ನಾನು ಹೇಳ್ತಾ ಇದ್ದೆ. ಒಂದು ಕಡೆ ನಮ್ಮ ಅತ್ತೆ ಎಲ್ಲ ತಲೆದು ತೋರಣ ಹಾಕೋದಕ್ಕೆಲ್ಲ ರೆಡಿ ಮಾಡಿಕೊಡ್ತಾಯಿದ್ರು. ನಬ್ಬೈಗಂತೂ ಫುಲ್ ಒಬ್ಬರು ಫ್ರೆಂಡ್ಸ್ ಸಿಕ್ಬಿಟ್ಟಿದ್ದಾರೆ. ಅವ್ನು ಬಂದುಬಿಟ್ಟು ನನ್ನ ಟೆನೆಂಟ್ ಅದು ಸಿಸ್ಟರ್ ಮಗು ಅವರು ರಜಕ್ಕೆ ಬಂದಿದ್ದರು. ಸೊ ಹಾಗಾಗಿ ಇವನು ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ರು. ಸೊ ನಾನು ಈ ಕಡೆ ಆ ಕಡೆ ಕಿಚನಲ್ಲೂ ಸ್ವಲ್ಪ ಅಡುಗೆಗೆಲ್ಲ ಹೆಲ್ಪ್ ಮಾಡೋದು, ಅಡುಗೆ ಎಲ್ಲ ಮಾಡೋದು ಜೊತೆಗೆ ತನ್ವಿಗೆ ಏನು ಹೆಲ್ಪ್ ಮಾಡಬೇಕು ಅದನ್ನು ನಾನು ಮಾಡ್ತಾಯಿದ್ದೆ. ಹಾಗಾಗಿ ಇದವರೆ ಮಧ್ಯದಲ್ಲಿ ನಬ್ಬೈಗಂತೂ ಎಣ್ಣೆ ಸ್ನಾನ ಮಾಡಿಸ್ಬೇಕಂತ ಹೇಳ್ಬಿಟ್ಟು ನಾವು ಅಂದ್ಕೊಂಡ್ವಿ. ಆದರೆ ಅವನು ಮಾಡಿಸ್ಕೊಳಕ್ಕೆ ರೆಡಿನೇ ಇಲ್ಲ. ಅದಕ್ಕೆ ಅವ್ನ ಫ್ರೆಂಡ್ ಅವನಿಗೆ ಕನ್ವಿನ್ಸ್ ಮಾಡ್ತಾ ಇದ್ದಾನೆ, ಟೆಡಿ ಬೇರಲ್ಲೆಲ್ಲ ಹಾಕಿ ಎಲ್ಲ ಮಾಡಿ ಬಾ ನಿನ್ಸ್ತಲೇ ಏನು ಎಣ್ಣೆ ಸ್ನಾನ ಮಾಡು ಬಿಸಿಲಲ್ಲಿ ನಿಂತ್ಕೊ ಅಂತ ಹೇಳ್ಬಿಟ್ಟು. ಕಡೆಗೆ ಅವ್ನಿಗೊಂದು ಒದೆ ಬಿದ್ದೇ ಬಿತ್ತು ಎಲ್ಲರಿಂದ. ಏಕೆ ನನಗೆ ಎಷ್ಟು ಹೇಳಿದ್ರೂ ಕೇಳ್ತಾ ಇಲ್ಲ. ಕಡೆಗೆ ನಾವು ಲಾಸ್ ಮಾಡ್ಕೊಂಡು ನಮ್ಮ ಪೇಷನ್ಸ್ನ ನಮಗೆ ಕಂಟ್ರೋಲೇ ಮಾಡೋಲ್ಲ. ಹಂಗೂ ಒಂದು ಕೊಟ್ಟು ಲಾಸ್ಟಲ್ಲಿ ಅವನು ಎಣ್ಣೆ ಹಾಕ್ಸ್ಕೊಳ್ಳೋಕೆ ರೆಡಿ ಆದ. ಸೊ ಇನ್ನು ಮೀನ್ ವೇಲ್ ನಮ್ಮದು ಕೂಡ ತಳಿದು ತೋರಣ ಎಲ್ಲ ರೆಡಿ ಆಯಿತು. ಅಂದರೆ ಲೈಕ್ 9 ಗಂಟೆ ಒಳಗಡೆನೆ ಪೂಜೆ ಮಾಡಬೇಕಿತ್ತು. ಸೊ ನಮ್ಗೆ 9 ಗಂಟೆಗೆ ಮಾಡೋಕ್ಕಾಗಿಲ್ಲ, ಹಾಗಾಗಿ 11:15 ಆಯಿತು. ಇನ್ನು ಮೀನ್ ವೇಲ್ ಅಬ್ಬಾಯಿ ಕೂಡ ಚೆನ್ನಾಗಿ ಬಿಸಿಲಲ್ಲಿದ್ದ. ನಾವು ಕೂಡ ಅಷ್ಟರೊಳಗಡೆ ಪೂಜೆ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಸೊ ನಾನು ಸ್ಪೆಷಲಾಗಿ ಅಡುಗೆ ಏನು ಮಪ್ಪ ಮಾಡಿದ್ದು ಅಂದರೆ ಉಗ್ಗಿಯನ್ನ ಮಾಡಿದ್ವಿ. ಸೊ ಚಿತ್ತಗವರೆ ಕಾಳು ನಮಗೆ ಸಿಕ್ಕಿತ್ತು. ಸೊ ಅಪ್ಕಾಮ್ಸಿಂದ ಫ್ರೆಶ್ ಆಗಿರೋ ಚಿತ್ತಗವರೆ ಕಾಳು ತೊಗೊಂಡು ಬಂದಿದ್ವಿ. ಅದಕ್ಕೆ ಸ್ವಲ್ಪ ಚೆನ್ನಾಗಿ ಖಾರವಾಗಿ ಮಸಾಲೆ ಹಾಕ್ಬಿಟ್ಟು ಮಾಡಿದ್ವಿ. ಹುಗ್ಗಿಯನ್ನು ತುಂಬ ಈಸಿ, ಇದಕ್ಕೆ ಬರೀ ಒಗ್ಗರಣೆ ನಾರ್ಮಲಾಗಿ ಕೊಡೋದು. ಅದಕ್ಕೆ ಸ್ವಲ್ಪ ಹೆಸರುಬೇಳೆ, ಒಣಮೆಣಸಿನ್ಕಾಯಿ, ಸಾಸಿವೆ, ಎಣ್ಣೆ ಎಲ್ಲ ಹಾಕೋದು. ಇದು ಪೇಸ್ಟ್ಗೆ ಒಣಮೆಣಸಿನ್ಕಾಯಿ, ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ತೆಂಗಿನಕಾಯಿ, ಟೊಮ್ಯಾಟೊ, ಈರುಳ್ಳಿ ಇದಿಷ್ಟು ಪೇಸ್ಟ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು 1-2 ನಿಮಿಷ ಬಾಡಿಸ್ಬಿಟ್ಟು ಇದಕ್ಕೆ ಅಕ್ಕಿ ಹಾಕಿ 1 ವಿಷಲ್ ಹಾಕಿದ್ರೆ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ದೇವ್ರು ಇವತ್ತು ಫುಲ್ ಖುಷಿಯಾಗಿ ದೇವ್ರಿಗೂ ಕೂಡ ಡಯಟ್ ಹೋಳಿಗೆನ ಮಾಡಿದ್ದೀನಿ. ಚಿಕ್ಕ ಮಕ್ಕಳು ಮಾಡಿರುವ ಒಬ್ಬಟ್ಟು. ಯಾಕೆ ಚಿಕ್ಕ ಮಕ್ಕಳು? ನಮ್ಮ ಭಟ್ರು ನಮಗೆ ಕಮೆಂಟ್ ಕೊಡ್ತಾ ಇದ್ದಾರೆ. ಏನಂತ ಕಮೆಂಟ್ ಕೊಡ್ತಾ ಇದ್ದಾರೆ ಅಂದರೆ, ಇವತ್ತು ನಾನು ಮಾಡಿರೋ ಹೋಳಿಗೆಗೆ ತೆಂಗಿನಕಾಯಿ ಹಾಕಿಲ್ಲ, ಅದಕ್ಕೇನೇನೆ ತೆಂಗಿನಕಾಯಿ ಹಾಕಿದೆ. ನಾನೇನು ಮಾಡಿದ್ದೀನಿ ಅಂದರೆ ಬೇಳೆ ಹಾಕ್ಬಿಟ್ಟು ಅದಕ್ಕೆ ತೆಂಗಿನಕಾಯಿ ಹಾಕಿಲ್ಲ, ಹಂಗೆ ಬೇಳೆ ಮಾತ್ರ ಬೇಯಿಸ್ಬಿಟ್ಟು ಅದನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಅದಕ್ಕೆ ಬೆಲ್ಲದ ಪೌಡರ್ ಹಾಕಿದ್ದೀನಿ. ನಾನು ಒಲೆ ಮೇಲೆ ಇಟ್ಟು ಏನೂ ಮಿಕ್ಸ್ ಮಾಡಿಲ್ಲ, ಅದಕ್ಕೆ ಅದು ರಾಂಗ್ ಆಗಿಬಿಟ್ಟಿದೆ. ಅದಕ್ಕೆ ನಮ್ಮ ಭಟ್ರು ನಚ್ಚಿ ಭಟ್ರು ನಮ್ಮನ್ನ ಕಮೆಂಟ್ ಕೊಡ್ತಾ ಇದ್ದಾರೆ ನೋಡಿ. ಕಿಚನ್ ಅಂತೂ ಫುಲ್ ಮೆಸ್ ಆಗಿದೆ ಇವತ್ತು. ಇಲ್ಲ ಹಬ್ಬದ ಪ್ರಯುಕ್ತ ಕಿಚನ್ ಫುಲ್ ನೋಡಿ. ನಾನು ಇದೇ ಬೆಲ್ಲದ ಪೌಡರಲ್ಲಿ ನಾನು ಹೋಳಿಗೆ ಮಾಡಿರೋದು. ಏಕೆಂದ್ರೆ ನಮ್ಮ ಮನೇಲಿರೋ ಹೆಣ್ಭಟ್ರಿಗೆ ಬಟ್ಟಿಣಿ ಸಿಮ್ಮಿ ಏನಾರ ಅನ್ಕಳಿ, ಆದ್ರೆ ಅವ್ರಿಗೆ ಒಬ್ಬಟ್ಟು ತಟ್ಟಕ್ಕೆ, ರೊಟ್ಟಿ ತಟ್ಟಕ್ಕೆ ಬರಲ್ಲ, ಚಪಾತಿ ಮಾಡಕ್ ಬರಲ್ಲ, ರೊಟ್ಟಿ ಮಾಡಕ್ ಬರಲ್ಲ. ಅದಕ್ಕೆ ನಮ್ಮ ಮನೆಯವರಿಗೆ ಎಲ್ಲ ರೆಡಿ ನಾವು ಮಾಡ್ಕೊಡ್ತೀವಿ, ಅವ್ರು ಹೋಳಿಗೆನ ತಟ್ಟಿ ಕೊಡ್ತಾ ಇದ್ದಾರೆ. ಹೋಳಿಗೆನೂ ಸರಿಗ್ ಮಾಡಿಲ್ಲ, ಇಂಟ್ರಿಗೇಷನು ಸರಿ ಮಾಡಿಲ್ಲ. ಅನ್ಕೊಂಡೆ ಇದೇನೋ ಮಿಸ್ಟೇಕ್ ಆಗಿದೆ ಅಂತ. ಅದು ಎಲ್ಲ ಏನ್ ಮಾಡ್ತಾ ಇಲ್ಲ, ಅವರು ಜಸ್ಟ್ ದೇವ್ರಿಗೆ ನೈವೇದ್ಯಕ್ಕೆ ಇಡಕ್ಕೆ ಅರ್ಜೆಂಟ್ಗೋಸ್ಕರ 2 ಮಾಡ್ಕೊಡ್ತಾ ಇದಾರೆ ನನ್ಗೆ ಹೋಳಿಗೆ. ಅಷ್ಟಾರ ಮಾಡ್ತಾ ಇದೀವಲ್ಲ, ಯಾಕೆಂದ್ರೆ ಅವರು ತಟ್ಟೆ ಬಿಟ್ರು.
ನಾನು ನಚ್ಚಿ ಇಬ್ರು ತಟ್ಟದು ಏನು ಹೋಳಿಗೆ ಬೇಯಿಸೋದೆಲ್ಲ ಕೇಳಿಸ್ಕೊಂಡು ನಮ್ಮ ಅತ್ತೆಗೆ ಪಾಪ ಅವರು ನೋಡೋಕ್ಕಾಗದೆ ಅಯ್ಯೋ ಬಿಡ್ರಪ್ಪ ಇಬ್ರು ನಾನೇ ತಟ್ಕೊಡ್ತೀನಿ ಅಂತ ಹೇಳಿ ತಟ್ಟಿದ್ರು. ಅಂದರೆ ನಾವು ತುಂಬ ಏನು ಹೋಳಿಗೆ ಮಾಡಿರಲಿಲ್ಲ, ಆಲ್ಮೋಸ್ಟ್ ಮಾಡಿದ್ದು ಜಸ್ಟ್ 13 ಅಷ್ಟೇ ಹೋಳಿಗೆ ಮಾಡಿದ್ದು, ಅದನ್ನೇ 3 ಜನ ಮಾಡಿದ್ದೀವಿ. ಸೊ ಫೈನಲಿ ನಮ್ಮ ಊಟದಲ್ಲಿ ಹುಗ್ಗಿಯನ್ನ, ಹೋಳಿಗೆ, ಕೋಸಂಬರಿ, ಹುಳಿ ಇದಿಷ್ಟಿತ್ತಂತ ಹೇಳ್ಬೋದು. ಹೀಗಾಗಿ ಹೀಗಿತ್ತು ನಮ್ಮ ಹೋಳಿಗೆ ಹಬ್ಬ, ಅದು ಯುಗಾದಿ ಹಬ್ಬ ಮತ್ತು ಒಂದು ಹೋಳಿಗೆ ಕತೆ ಅಂತಾನೆ ಹೇಳ್ಬೋದು. ಇದಾಗಿತ್ತು ನನ್ನ ಇವತ್ತಿನ ಲಾಗ್. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಎಂಕರೇಜ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.